ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಜಾಮೀನು ಮಂಜೂರಾಗಿದೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದರು ಮಾಜಿ ಶಾಸಕರು. ಶಿಕ್ಷೆ ಅಮಾನತ್ನಲ್ಲಿಟ್ಟು ಹೈಕೋರ್ಟ್ ಈಗ ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು. ಜೊತೆಗೆ ದೋಷಿ ಅಂದಿದ್ದಂಥ ತೀರ್ಪಿಗೂ ಕೂಡ ಈಗ ತಡೆಯಾಜ್ಞೆಯನ್ನು ನೀಡಿದೆ. ಹಾಗಾದರೆ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶ ಏನು? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಗೆ ತಾತ್ಕಾಲಿಕ ರಿಲೀಫ್ ಅಂತೂ ಲಭ್ಯ ಆಗಿದೆ, ಜಾಮೀನು ಮಂಜೂರಾಗಿದೆ. ಬಟ್ ಈಗ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಏನು? ಯಾವೆಲ್ಲ ಪ್ರಮುಖ ವಿಚಾರಗಳಿದ್ದಾವೆ ಆದೇಶದಲ್ಲಿ? ಎಸ್ ದಿವ್ಯಾ, ಹೇಳ್ಬೋದು. ಆದರೆ ಇದೀಗ ನಮಗೆ ಬಂದ ಮಾಹಿತಿ ಪ್ರಕಾರ ಈ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಸಿಬಿಐಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಸಿಬಿಐ ಪರ ವಕೀಲರು ಕೂಡ ನಿರ್ಧಾರ ಮಾಡಿದ್ದಾರೆ. ಯಾಕಂದರೆ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಿತ್ತು. ಸೊ ಅದನ್ನು ಪ್ರಶ್ನಿಸಿ ಇವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಇವತ್ತು ದ್ವಿಸದಸ್ಯ ಪೀಠದಲ್ಲಿ ಜಾಮೀನಾಗಿರ್ಬೋದು, ಅವರಿಗೆ ಇದ್ದಂತಹ ಶಿಕ್ಷೆಗೆ ತಡೆಯಾಜ್ಞೆಯನ್ನು ಕೊಟ್ಟಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ 5 ಲಕ್ಷ, ಇಬ್ಬರ ಶ್ಯೂರಿಟಿ 30,000 ಕೂಡ ವಿಧಿಸಿರುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಇದರ ಜೊತೆಗೆ ಒಟ್ಟು 10 ಜನರಿಗೆ ಕೂಡ ಜಾಮೀನು ಮಂಜೂರಾಗಿದೆ. ಆದರೆ ಪ್ರಮುಖವಾಗಿ ಈಗಾಗಲೇ ಇದು ಸಿಬಿಐಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಅಂತ ಹೇಳ್ಬೋದು. ಆದರೆ ಇದನ್ನೇ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾಕಂದರೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಹೇಗಿತ್ತು ಅಂದರೆ, ಈ ಪ್ರಕರಣದಲ್ಲಿ ಯಾವ ರೀತಿಯೆಲ್ಲ ಸಾಕ್ಷ್ಯಗಳನ್ನು ಅವರು ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅಷ್ಟು ಮಾತ್ರವಲ್ಲದೆ ಸಾಕ್ಷಿಗಳ ಮೇಲೆ ಯಾವ ರೀತಿಯಾದಂತಹ ಬೆದರಿಕೆ ಆಗಿರ್ಬೋದು, ಅವರ ಮೇಲೆ ಒತ್ತಡ ಹೇರಿದ್ರಂತೆ. ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುವಾಗ ರಿಜೆಕ್ಟ್ ಆಗಿತ್ತು, ಅಂದರೆ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡುವಾಗ. ಸೊ ಹೀಗಾಗಿ ಈಗ ಹೈಕೋರ್ಟ್ ಏನು ಈ ರೀತಿಯಾದಂತಹ ತೀರ್ಪನ್ನು ಕೊಟ್ಟಿದೆ. ಸೊ ಇದನ್ನು ಪ್ರಶ್ನಿಸಿ ಸಿಬಿಐ ಪರ ವಕೀಲರು ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾಕಂದರೆ ಫೈನಲ್ ಆಗಿ ಅಲ್ಲಿ ಒಂದು ಯಾವ ರೀತಿ ವಾದವನ್ನು ಮಾಡ್ತಾರೆ ಅಂದರೆ, ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ 2016ರಲ್ಲಿ ಮರ್ಡರ್ ಆದ ಸಂದರ್ಭದಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಯಾವ ರೀತಿ ವಿನಯ್ ಕುಲಕರ್ಣಿ ಅವರು ಕುಮ್ಮಕ್ಕು ಕೊಟ್ಟಿದ್ರು, ಹಾಗೆಯೇ ಅವರ ಪಾತ್ರ ಹೇಗಿತ್ತು, ಸಾಕ್ಷ್ಯಗಳನ್ನು ಯಾವ ರೀತಿಯೆಲ್ಲ ಬೆದರಿಕೆ ಹಾಕಿದ್ರು, ಜೀವಾವಧಿ ಶಿಕ್ಷೆಗೆ ಒಳಪಟ್ಟವರು ಈಗ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಅಂದರೆ ಈ ಹಿಂದೆ ಅವರ ಬೇಲ್ ರಿಜೆಕ್ಟ್ ಆಗಿತ್ತು. ಆದರೆ ಹೈಕೋರ್ಟಲ್ಲಿ ಜನಪ್ರತಿನಿಧಿ ನ್ಯಾಯಾಲಯದ ಕೊಟ್ಟಂತಹ ಜೀವಾವಧಿ ಶಿಕ್ಷೆಯನ್ನು ಇವರು ಪ್ರಶ್ನಿಸಿ ಹೈಕೋರ್ಟಲ್ಲಿ ವಾದ ಮಾಡುವ ಸಂದರ್ಭದಲ್ಲಿ ಇವರ ಪಾತ್ರ ಇಲ್ಲ, ಇವರನ್ನು ಅಂದರೆ ಇವರ ಪರ CV ನಾಗೇಶ್ ಅವರು ವಾದ ಮಾಡ್ತಾರೆ. ಹಾಗೆಯೇ ಈಗಾಗಲೇ ಜೂನಿಯರ್ ಆಗಿರುವಂತಹ ಸುನೀಲ್ ಅವರು ಕೂಡ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಈ ಪ್ರಕರಣದಲ್ಲಿ ಈಗಾಗಲೇ ತಾತ್ಕಾಲಿಕ ಅವರಿಗೆ ರಿಲೀಫ್ ಸಿಕ್ಕಿದೆ. ಸೊ ಮುಂಬರುವಂತಹ ದಿನಗಳಲ್ಲಿ ರಾಜಕೀಯ ಚಟುವಟಿಕೆಯಲ್ಲಿ ಕೂಡ ತೊಡಗ್ತಾರೆ. ಹಾಗೆಯೇ ಮಧ್ಯಾಹ್ನದ ನಂತರ ಆದೇಶದ ಪ್ರತಿ ನಮ್ಮ ಕೈಗೆ ಸಿಗುತ್ತೆ. ಅದರ ಆದೇಶದ ಪ್ರತಿಯಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅದರ ಆಧಾರದ ಮೇರೆಗೆ ಮತ್ತೆ ನಾವು ಕೆಲ ಹಂತದ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕ್ತೀವಿ ಅಂತ. ಆದರೆ ಇಲ್ಲಿ ಸಿಬಿಐ ಪರ ವಕೀಲರು ಕೆಲ ಹಂತದ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕೋದಕ್ಕೆ ಹೋಗಲ್ಲ, ನೇರವಾಗಿ ಸಿಬಿಐಗೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾಕಂದರೆ ಆದೇಶದ ಪ್ರತಿಯನ್ನು ಕೂಡ ನಾವು ನೋಡಬೇಕಾಗುತ್ತೆ. ಈಗ ಜಸ್ಟ್ ದ್ವಿಸದಸ್ಯ ಪೀಠ ಸಲ್ಲಿಸಿರುವಂತಹ ಅರ್ಜಿಗೆ ವಾದ ಪ್ರತಿವಾದವನ್ನು ಆಲಿಸಿ ಈ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು. ಆದರೆ ಪ್ರಮುಖವಾಗಿ ಮಧ್ಯಾಹ್ನ ಮೇಲೆ ಬರುವಂತಹ ಆದೇಶ ಪ್ರತಿಯಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅದರ ಆಧಾರದ ಮೇರೆಗೆ ಇನ್ನಷ್ಟು ಕೆಲವೊಂದು ವಿಚಾರಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಸೊ ಈಗಾಗಲೇ ಸುನೀಲ್ ಅವರು ಮಾಧ್ಯಮದ ಜೊತೆ ಮಾತಾಡುವಾಗ ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಆದೇಶದಲ್ಲಿ ಪ್ರಮುಖವಾಗಿ ಇವತ್ತು ನ್ಯಾಯಾಲಯದ ಗಮನಕ್ಕೆ ಕೂಡ ತಂದರು. ಈ ಹಿಂದೆ ಧಾರವಾಡಕ್ಕೆ ಅವರಿಗೆ ತೆರಳೋದಕ್ಕೆ ಒಂದು ಅಂದರೆ ನಿಷೇಧವನ್ನು ಕೂಡ ಹಾಕಲಾಗಿತ್ತು. ಸೊ ಇದನ್ನು ಸಿಬಿಐ ಪರ ವಕೀಲರು ಇವತ್ತು ನ್ಯಾಯಾಲಯದ ಗಮನಕ್ಕೆ ತಂದಾಗ ಅದು ಅನ್ವಯವಾಗಲ್ಲ ಅಂತ ನ್ಯಾಯಮೂರ್ತಿಗಳು ಕೂಡ ತಿಳಿಸಿರುವಂಥದ್ದು. ಸೊ ಹೀಗಾಗಿ ಇವತ್ತು ಆದೇಶದ ಪ್ರತಿಯಲ್ಲಿ ಇನ್ನೆಲ್ಲ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಆ ಅಂಶಗಳನ್ನು ಕೂಡ ಅಂದರೆ ನೋಡಿಕೊಂಡು ಕೆಲ ಹಂತದ ನ್ಯಾಯಾಲಯಕ್ಕೆ ವಿನಯ್ ಕುಲಕರ್ಣಿ ಪರ ವಕೀಲರು ಕೂಡ ಒಂದು ಅರ್ಜಿಯನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಕೆಲವೊಂದು ಅಂದರೆ ಲೂಪ್ ಹೋಲ್ಸ್ಗಳು ಕೂಡ ಇರಬಹುದು. ಬಟ್ ಒಟ್ಟಾರೆ ಹೇಳಬೇಕಾದ್ರೆ ಸದ್ಯ ಇವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಒಂದು ವೇಳೆ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದರೆ ಇದು ರಿಜೆಕ್ಟ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಪರಪ್ಪನಾಗ್ರಹಾರ ಜೈಲಲ್ಲಿದ್ದಾರೆ. ಇವತ್ತು ಸಂಜೆ ವೇಳೆಗೆ ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಆದರೆ ಈಗ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಇನ್ನು ರಾಜಕೀಯ ಚಟುವಟಿಕೆಯಲ್ಲಿ ಅವರನ್ನು ತೊಡಗಿಸ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಭವ್ಯ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಶಾಸಕ ವಿನಯ್ ಕುಲಕರ್ಣಿಗೆ ಜಾಮೀನು ಪ್ರಕಟ ಹಿನ್ನೆಲೆಯಲ್ಲಿ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದ್ದು ನಮಗೆ ಬೇಸರ ಇದೆ. ಹೋರಾಟಗಾರ ಬಸವರಾಜ್ ಕೊರವರ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ತಡೆಯಾಜ್ಞೆಯನ್ನು ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗ್ತೀವಿ ಅನ್ನುವಂತಹ ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಯಾವ ಆಧಾರದಲ್ಲಿ ತಡೆಯಾಜ್ಞೆ ಕೊಟ್ಟಿದೆ ಗೊತ್ತಿಲ್ಲ, ಯಾವ ಅಂಶದಲ್ಲಿ ವಿಫಲವಾಗಿದ್ದೇವೆ ನಾವು ಅಂತ ನೋಡ್ತೀವಿ ಅಂತ ಬಸವರಾಜ್ ಕೊರವರ
ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕೋರ್ಟ್ ಕೊಟ್ಟಿರುವಂಥ ಆದೇಶದಲ್ಲಿರುವಂಥ ಪ್ರಮುಖ ವಿಚಾರಗಳೇನು ಅನ್ನೋದು ಬಹಳ ಮುಖ್ಯ. ನೋಡಿ, ಮೊದಲನೇ ಪಾಯಿಂಟು, ಜಾಮೀನು ಲಭ್ಯ ಆಗಿದೆ, ಹಾಗಂತ ದೋಷ ಮುಕ್ತರಾಗಿದ್ದಾರಾ? ಇಲ್ಲ. ಜಾಮೀನು ಮಂಜೂರಾಗಿರೋದು ತಾತ್ಕಾಲಿಕವಾಗಿ ಲಭ್ಯವಾಗಿರುವಂಥದ್ದು. ಆದರೆ ಇಲ್ಲಿ ದೋಷಿ ಎಂದಿದ್ದ ತೀರ್ಪಿಗೆ ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿರುವುದರಿಂದಾಗಿ ಎಲ್ಲಿ ಹಿನ್ನಡೆಯಾಗಿದೆ, ಎಲ್ಲಿ ವೈಫಲ್ಯ ಇದೆ, ಸುಪ್ರೀಂ ಮೊರೆ ಹೋಗಬೇಕಾ ಬೇಡವಾ, ಇದ್ರ ಬಗ್ಗೆ ನಮ್ಮ ಚಿಂತನೆ ಇದ್ದೇ ಇದೆ ಅಂತ ಬಸವರಾಜ್ ಅವರು ತಿಳಿಸಿದ್ದಾರೆ. ಜಾಮೀನಲ್ಲ, ಸ್ಟೇ ಸಿಕ್ಕಿದೆ ಅಂತ ಹೇಳಿ ಈಗ ನಾನು, ಯಾಕಂದರೆ ನನಗೆ ನೋಡೋಕ್ಕಾಗಿಲ್ಲ, ಸ್ಟೇ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಭಾಳ ಬೇಸರದ ಸಂಗತಿ ಏನಂತ ಕೇಳಿದರೆ, ಇಂತಹ ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್ಗಳಲ್ಲಿ ಇಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದವರಿಗೆ ಜಾಮೀನು ದೂರ, ಸ್ಟೇ ದೂರ ಹೋಗಲಿ, ಜಾಮೀನು ಕೂಡ ಸಿಗಬಾರ್ದು. ಆದರೂ ಕೂಡ ನ್ಯಾಯಾಲಯ ಕೊಟ್ಟಿದೆ. ಈಗ ನ್ಯಾಯಾಲಯ ಕೊಟ್ಟಿದೆ ಅಂತ ಕೇಳಿದಾಗ ಅದನ್ನು ನಾವು ಗೌರವಿಸಲೇಬೇಕು. ಯಾವ ಅಂಶಗಳ ಆಧಾರದ ಮೇಲೆ ನ್ಯಾಯಾಲಯ ಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸಿ, ನಾವು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ, ಗುರುನಾಥ ಗೌಡರು ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಗಮನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ, ಅದನ್ನು ಈ ಆದೇಶವನ್ನು ಚಾಲೆಂಜ್ ಮಾಡಿ. ನಾನು ಆವಾಗಲೇ ಹೇಳಿದ್ದೆ ಏನಂತ ಕೇಳಿದರೆ, ಈ ಪ್ರಕರಣದ ಹೋರಾಟ ಬರೀ ಇದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ನಿಲ್ಲೋದಿಲ್ಲ. ಈ ಹೋರಾಟ ಹೈಕೋರ್ಟ್, ಸುಪ್ರೀಂ ಕೋರ್ಟ್ವರೆಗೂ ಮುಂದುವರಿಯುತ್ತೆ. ಯಾಕಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ಒಬ್ಬ ಶಕ್ತಿಶಾಲಿ ಮನುಷ್ಯ, ಹಣವಂತ, ರಾಜಕೀಯವಾಗಿ ಪ್ರಭಾವ ಇರುವಂಥ ಮನುಷ್ಯ. ಸೊ ಅವರು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗೋದು ಸರ್ವೇ ಸಾಮಾನ್ಯ. ನಾವು ಕೂಡ ಅಲ್ಲಿ ಹೋರಾಟವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ, ನಾವು ಮಾಡ್ತೀವಿ. ಈಗ ಅವ್ರ ಪರವಾಗಿ ಆದೇಶ ಬಂದಿದೆ, ಅವ್ರ ಪರವಾಗಿ ಬಂದಿರಲಿಲ್ಲ ಅಂದರೆ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ರು. ಈಗ ಅವ್ರ ಪರವಾಗಿ ಬಂದಿದೆ, ಈಗ ನಾವು ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಜಾಮೀನಲ್ಲ, ಸ್ಟೇ ಸಿಕ್ಕಿದೆ ಅಂತ ಹೇಳಿ ಈಗ ನಾನು, ಯಾಕಂದರೆ ನನಗೆ ನೋಡೋಕ್ಕಾಗಿಲ್ಲ, ಸ್ಟೇ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಭಾಳ ಬೇಸರದ ಸಂಗತಿ ಏನಂತ ಕೇಳಿದರೆ, ಇಂತಹ ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್ಗಳಲ್ಲಿ ಇಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದವರಿಗೆ ಜಾಮೀನು ದೂರ, ಸ್ಟೇ ದೂರ ಹೋಗಲಿ, ಜಾಮೀನು ಕೂಡ ಸಿಗಬಾರ್ದು. ಆದರೂ ಕೂಡ ನ್ಯಾಯಾಲಯ ಕೊಟ್ಟಿದೆ. ಈಗ ನ್ಯಾಯಾಲಯ ಕೊಟ್ಟಿದೆ ಅಂತ ಕೇಳಿದಾಗ ಅದನ್ನು ನಾವು ಗೌರವಿಸಲೇಬೇಕು. ಯಾವ ಅಂಶಗಳ ಆಧಾರದ ಮೇಲೆ ನ್ಯಾಯಾಲಯ ಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸಿ, ನಾವು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ, ಗುರುನಾಥ ಗೌಡರು ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನು